ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. 1949 ಈ ದಿನ ನಡೆದಂತಹ ಘಟನೆ ರಾಮ ಮಂದಿರ ವಿಚಾರಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಕೊಡ್ತು. ಆ ಟ್ವಿಸ್ಟ್ ಏನು ಅಂತ ನಿಮಗೆ ಗೊತ್ತಾ? ಬಾಬ್ರಿ ಮಸೀದಿ ಇರೋ ಜಾಗದಲ್ಲೇ ರಾಮ ಮಂದಿರ ಇದ್ದಿದ್ದು ಅನ್ನೋಕ್ಕೆ ಸಿಕ್ಕಂಥ ಸಾಕ್ಷಿಗಳು ಏನಂತ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಆಮೇಲೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ತಾ ಈ ವಿಡಿಯೋನ ನೋಡಿ. ರಾಮ ಮಂದಿರವನ್ನು ಧ್ವಂಸ ಮಾಡಿ ಬಾಬ್ರಿ ಮಸೀದಿಯನ್ನು ಕಟ್ತಾನೆ ಬಾಬರ್. ಇದು ನಿಮಗೂ ಗೊತ್ತಿರುವಂಥ ವಿಚಾರವೇ. ಒಂದು ಮೇಜರ್ ಟ್ವಿಸ್ಟ್ ಕಾಣುತ್ತೆ. 23 ಡಿಸೆಂಬರ್ 1949 ಒಂದು ಮೇಜರ್ ಟ್ವಿಸ್ಟ್ ಕಾಣುತ್ತೆ. ಅದೇನು ಅಂದರೆ ಮಸೀದಿಯಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತಾರೆ ಶ್ರೀರಾಮ. ಅದೆಲ್ಲ ಆದಮೇಲೆ ಬಾಬ್ರಿ ಮಸೀದಿಯ ಒಳಗಡೆನೆ ಹೋಗಿ ಹಿಂದೂಗಳು ಸಹಿತ ಹಾಗೂ ಮುಸ್ಲಿಮರು ಸಹಿತ ಒಟ್ಟಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. 1975 ಇದು ಫಸ್ಟ್ ಎಕ್ಸ್ಕಾವೇಷನ್ ನಡೆಯುತ್ತೆ. ಅವ BB ರಾವ್ ಕಡೆಯವರಿಂದ ಫಸ್ಟ್ ಎಕ್ಸ್ಕಾವೇಷನ್ ನಡೆಯುತ್ತೆ. ಆ ಎಕ್ಸ್ಕಾವೇಷನಲ್ಲಿ ದೊರಕಂಥ ಸಾಕ್ಷಿಗಳು ಏನು ಅಂದರೆ ಸುಮಾರು 12 ಪಿಲ್ಲರ್ಗಳು ದೊರಕುತ್ತೆ, ಹಾಗೂ ಅಷ್ಟಮಂಗಳು ಸಹಿತ ದೊರಕುತ್ತೆ. ಆದರೆ ಇದು ಮೇಜರ್ ಸಾಕ್ಷಿ ಆಗೋದಿಲ್ಲ. ಆದರೆ 1992 ಡಿಸೆಂಬರ್ 6ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಿಮಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಬಾಬ್ರಿ ಮಸೀದಿಯನ್ನು ಕಾರ್ ಸೇವಕರು ಪೂರ್ತಿ ಧ್ವಂಸ ಮಾಡ್ತಾರೆ. ಅದಾದಮೇಲೆ 2003ರಲ್ಲಿ ಮತ್ತೆ ಸೆಕೆಂಡ್ ಎಕ್ಸ್ಕಾವೇಷನ್ ನಡೆಯುತ್ತೆ. ಅಲ್ಲಿ ಸಿಕ್ಕಂಥ ಸಾಕ್ಷಿಗಳು ಅಂತಿಂತ ಅಲ್ಲ, ಮೇಜರ್ ಆಗಿ ರಾಮ ಮಂದಿರ ಅಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ. ಆ ಸಾಕ್ಷಿಗಳು ಏನು ಅಂದರೆ 50 ಪಿಲ್ಲರ್ಗಳು ಸಿಗುತ್ತೆ, ಹಾಗೂ ವಿಷ್ಣು ಫಲಕ ಸಿಗುತ್ತೆ. ಸಾಕಷ್ಟು ಈ ರೀತಿ ದೊರ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೊಂದು ಮೇನ್ ಏನು ಸಿಗುತ್ತೆ ಅಂದರೆ ದೇವಸ್ಥಾನಗಳಲ್ಲಿ ಮೇಲೆ ನಿರ್ಮಾಣ ಆಗಿರುತ್ತಲ್ಲ, ದೇವಸ್ಥಾನದ ಮೇಲೆ ಅಮಾಲಕ ಅಂತ ಇರುತ್ತೆ, ಅದು ಸಹಿತ ಸಿಗುತ್ತೆ. ಈ ರೀತಿಯೆಲ್ಲ 236 ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಪುರಾವೆಗಳು ಸಿಗುತ್ತೆ. ಅವಾಗ ಗೊತ್ತಾಗುತ್ತೆ ಅಲ್ಲಿ ಬಾಬ್ರಿ ಮಸೀದಿ ಎಲ್ಲ ಮುಂಚೆ ಇದ್ದಿದ್ದು ರಾಮ ಮಂದಿರ ಅಂತ. विश्व की पुकार है, ये भागवत का सार है कि युद्ध ही तो वीर का प्रमाण है। जय श्री राम। या पांडवों का नीड़ हो, जो लड़ सका है वो ही तो महान है। ಇದಕ್ಕಿಂತ ಇಂಚೆ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡೋದಕ್ಕಿಂತ ಇಂಚೆ ಆ ಟೈಮ್ನಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿತ್ತು. ಆ ಇನ್ಸ್ಕ್ರಿಪ್ಷನ್ ಅಲ್ಲಿ ಏನಂತ ಬರೆದಿತ್ತು ಅಂದರೆ ಬಾಬರ್ನ ಆಜ್ಞೆ ಮೇಲೆ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಆವಾಗಲೇ ಹೇಳಿದ್ನಲ್ಲ, ಸೆಕೆಂಡ್ ಎಕ್ಸ್ಕಾವೇಷನ್ 2003ನಲ್ಲಿ ನಡೆಯುತ್ತೆ. ಆವಾಗ ಇನ್ನೊಂದು ಇನ್ಸ್ಕ್ರಿಪ್ಷನ್ ಸಿಗುತ್ತೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂಗೆ. ಆ ಇನ್ಸ್ಕ್ರಿಪ್ಷನ್ ಏನು ಅಂದರೆ, ಇನ್ಸ್ಕ್ರಿಪ್ಷನಲ್ಲಿ ಏನು ಬರೆದಿತ್ತು ಅಂದರೆ, ಬಲಿ ಚಕ್ರವರ್ತಿಯನ್ನು ಸೋಲಿಸಿ ಸುಮಾರು 10 ತಲೆ ಹೊಂದಿರುವಂಥ ರಾಕ್ಷಸನನ್ನು ಸಂಹಾರ ಮಾಡಿದವನ ದೇವಾಲಯವಿದು ಅಂತ ಆ ಇನ್ಸ್ಕ್ರಿಪ್ಷನಲ್ಲಿ ಬರುತ್ತೆ. ಫೈನಲಿ ಜಸ್ಟಿಸ್ ವಾಸ್ ಸರ್ವ್ಡ್. ಆಮೇಲೆ ಇನ್ನೊಂದು ವಿಚಾರ ಹೇಳಿದೆ, ಅಯೋಧ್ಯೆಗೆ ಈ ಇಂಚೆ ಏನಂತ ಕರಿತಾ ಇದ್ರು ಅಂದರೆ ರಾಮದುರ್ಗ, ರಾಮಕೋಟೆ ಅಂತಲೂ ಕರಿತಾ ಇದ್ರು. ಇದು ಹಿಂದೆ ಕರಿತಾ ಇದ್ದಂಥ ಹೆಸರು. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದಾನೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನವ ನವೀನ ಜೀವನ.